ಫ್ರೆಂಡ್ಸ್, ಜನ ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಮತ್ತೆ ಒಂದು ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರೋಗ್ರಾಮ್ನಲ್ಲಿ ಇಲ್ಲಿ ಮೇ 20ರಂದು RTO ಮಲ್ಲಿಕಾರ್ಜುನ್ ಅವರ ಒಂದು ಹುಟ್ಟುಹಬ್ಬ ದಿನವೇ ಮಂಡ್ಯ ಜಿಲ್ಲೆಯಲ್ಲಿ ಇವಾಗ ಪ್ರೋಗ್ರಾಮ್ ಇದೆ. ಇದೇ ಮೇ 20ರಲ್ಲಿ ಇವಾಗ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರು ಒಟ್ಟಿಗೆ ಒಂದು ಪ್ರೋಗ್ರಾಮ್ನಲ್ಲಿ ಇವೆಂಟ್ಗಿನಲ್ಲಿ ಸೇರ್ಕೊತಾ ಇದ್ದಾರೆ. ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ. ಇಲ್ಲಿ ಸಾಕಷ್ಟು ದಿನಗಳ ನಂತರ ಮತ್ತೆ ಇಲ್ಲಿ ಯಾವಾಗ ಒಟ್ಟಿಗೆ ಸೇರಿದ್ರು ಅಂದರೆ ಒಂದು ಪ್ರೋಗ್ರಾಮ್ನಲ್ಲಿ ಒಟ್ಟಿಗೆ ಸೇರಿದ್ರು, ಮತ್ತೆ ಆಪರ್ಚುನಿಟಿ ಸಿಕ್ಕಿದೆ. ಅಂದರೆ ಬಿಗ್ ಬಾಸ್ನಲ್ಲಿ ಫೇಮಸ್ ಆದಂಥ ಗಿಲ್ಲಿ ನಟ ಹಾಗೂ ಕಾವ್ಯಶ್ರೀಯವರು ಇಲ್ಲಿ ಒಟ್ಟಿಗೆ ಒಂದು ಪ್ರೋಗ್ರಾಮ್ನಲ್ಲಿ ಸೇರಿದರೆ ತುಂಬ ಮಜಾ ಆಗುತ್ತೆ. ಎಲ್ಲರ ಅಭಿಮಾನಿಗಳು ಕೂಡ ಇಚ್ಛಿಸುವಂಥ ಪ್ರೋಗ್ರಾಮ್ ಆಗಿರ್ತದೆ. ಹಾಗೆ ಇಲ್ಲಿ ನೋಡಿ, ಕಾವ್ಯ ಮತ್ತು ಗಿಲ್ಲಿ ಅವರ ಪೇರ್ ಕ್ಯೂಟಾಗಿ ಮೂಡಿ ಬರ್ತಾ ಇದೆ. ಯಾವುದೇ ಒಂದು ಪ್ರೋಗ್ರಾಮ್ನಲ್ಲಿ ಇಬ್ಬರು ಡಿವೈಡ್ ಆಗಿ ಬೇರೆ ಬೇರೆ ಪ್ರೋಗ್ರಾಮ್ಗೆ ಹೋದರೆ ಅದು ತುಂಬ ಇಲ್ಲಿ ಬೋರ್ ಅಂತ ಅನಿಸುತ್ತೆ. ಕಾವ್ಯ ಅವರ ಒಂದು ಪ್ರೋಗ್ರಾಮ್ಗೆ ಬಂದರೆ ಗಿಲ್ಲಿ ಅವರು ಮಿಸ್ ಆಗಿದ್ದಾರೆ, ಗಿಲ್ಲಿ ಗಿಲ್ಲಿ ಅಂತಾರೆ. ಗಿಲ್ಲಿ ಅವರ ಒಂದು ಪ್ರೋಗ್ರಾಮ್ನಲ್ಲಿ ಕಾವ್ಯ ಅವರು ಮಿಸ್ ಆದರೆ ಕಾವ್ಯ ಕಾವ್ಯ ಅಂತಾರೆ. ಇಲ್ಲಿ ನೋಡಿ ಎಷ್ಟೊಂದು ಅನನ್ಯವಾದ ಬಾಂಡಿಂಗ್, ಫ್ರೆಂಡ್ಶಿಪ್ನಲ್ಲಿ ಪ್ಯೂರ್ ಬಾಂಡಿಂಗ್ ಅಂದರೆ ಇಲ್ಲಿ ಕಾವ್ಯ ಶ್ರವ್ಯ ಮತ್ತು ಗಿಲ್ಲಿ ನಟ ಅವರು. ಇಲ್ಲಿ ಇದೇ ಒಂದು ಮೇ 20ರಂದು ಇಲ್ಲಿ ಮಲ್ಲಿಕಾರ್ಜುನ್ ಅವರು ಒಂದು ಹುಟ್ಟುಹಬ್ಬ ದಿನವೇ ಇಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಕಾವ್ಯ ಅವರು ಹಾಗೂ ಗಿಲ್ಲಿ ನಟ ಅವರಿಗೆ ಎಂಟ್ರಿ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದ್ದಾರೆ. ಹಾಗೆ ಸಂಭಾವನೆಯು ಕೂಡ ಇವಾಗ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸಂಭಾವನೆ ಕೂಡ ಇವಾಗ ಹೆಚ್ಚಿದೆ. ಎಲ್ಲ ಒಂದು ಪ್ರೋಗ್ರಾಮ್ಗೆ ಹೋದರೂ ಕೂಡ ಅವರಿಗೆ ಸಂಭಾವನೆ ಈ ಥರ ಫಿಕ್ಸ್ ಆಗಿರ್ತದೆ ರೇಟು. ಹಾಗೆ ಗಿಲ್ಲಿ ನಟ ಅವರು ಈ ಒಂದು ಪ್ರೋಗ್ರಾಮನ್ನು ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರಾ ಆದಷ್ಟು ಬೇಗನೆ ಇದೇ ಮೇ 20ರಂದು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೊರ ಹೊಮ್ಮುತ್ತಿದೆ. ಈ ಒಂದು ಪ್ರೋಗ್ರಾಮ್ಗೆ ಸಾಕಷ್ಟು ಅಭಿಮಾನಿಗಳು ಕಾದು ಕುಳಿತಾ ಇದ್ದಾರೆ. ಯಾಕಂದರೆ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯವರು ಸಪ್ರೇಟ್ ಪ್ರೋಗ್ರಾಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಇವಾಗ ಒಟ್ಟಿಗೆ ಇಬ್ಬರು ಕೂಡ ಒಂದೇ ಪ್ರೋಗ್ರಾಮಲ್ಲಿ ಸೇರಿಕೊಂಡು ಮತ್ತೆ ಇಲ್ಲಿ ಬಿಗ್ ಬಾಸ್ನಲ್ಲಿ ಕೆಳದಂಥ ಕ್ಷಣಗಳು ಮತ್ತೆ ರಿವೀಲ್ ಆಗುವ ಒಂದು ಸಮಯ ಬರುತ್ತದೆ. ಆ ಒಂದು ಇಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ. ಅಂದರೆ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರು ಇನ್ಸ್ಟಾದಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಅವರು ಮೊದಲನೇದಾಗಿ ತಿಳಿಸಿರ್ತಾರೆ ಎಲ್ಲ ಅಭಿಮಾನಿಗಳು. ಯಾಕಂದರೆ ಆ ಒಂದು ಇವೆಂಟ್ಗೆ ಬರಬೇಕು ಅಂತಂದು ನಾವು ಬರ್ತಾ ಇದ್ದೀವಿ. ಇದೇ ಮೇ 20ರಂದು ಮಲ್ಲಿಕಾರ್ಜುನ್ RTO ಒಂದು ಹುಟ್ಟುಹಬ್ಬಕ್ಕೆ ನಾನು ಮತ್ತು ಕಾವ್ಯ ಅವರು ಬರ್ತೀವಿ ಅಂತಂದು ಗಿಲ್ಲಿ ಅವರು ಕೂಡ ಸ್ಪೆಷಲ್ ಆಗಿ ಇಲ್ಲಿ ಸ್ಪೀಚ್ ಮಾಡಿದ್ದಾರೆ. ಕಾವ್ಯ ಅವರು ಕೂಡ ಹೇಳಿದ್ದಾರೆ. ಆ ಒಂದು ಪ್ರೋಮೋ ನೋಡಿದ ತಕ್ಷಣ ಎಲ್ಲರ ಒಂದು ಮನಸ್ಸಲ್ಲಿ ಓಡ್ತಾ ಇರೋದು ಗಿಲ್ಲಿ ಮತ್ತು ಕಾವ್ಯರ ಒಂದು ಮದುವೆ ಯಾವಾಗ, ಅವರಿಬ್ಬರು ಯಾವಾಗ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಮತ್ತೆ ಯಾವಾಗ ಕ್ಲೋಸ್ನೆಸ್, ಆ ಒಂದು ಬಾಂಡಿಂಗ್ ಯಾವ ಥರ ಇರುತ್ತದೆ ಅಂದರೆ ಇಲ್ಲಿ ಆದಷ್ಟು ಬೇಗನೆ ಒಂದು ರಿಯಾಲಿಟಿ ಶೋ ಅಲ್ಲಿ ಆಗಲಿ ಒಟ್ಟಿಗೆ ಆಗಬೇಕು. ಮತ್ತು ಯಾವುದೇ ಒಂದು ಕ್ವಾಟ್ಲೆ ಕಿಚನ್ನಲ್ಲಿ ಇವಾಗ ರಕ್ಷಿತಾ ಶೆಟ್ಟಿ ಅವರು ಮತ್ತು ಇಲ್ಲಿ ಯಾರಂದರೆ ಸೂರಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಸೇರ್ತಾ ಇದ್ರು. ಬಟ್ ಅವರ ಒಂದು ಪ್ರೋಗ್ರಾಮ್, ಅವರೊಂದು ಶೆಡ್ಯೂಲ್ಸ್ ಬ್ಯುಸಿ ಪರ್ಸನ್ ಇರೋ ಕಾರಣ ಗಿಲ್ಲಿ ಅಂತರೂ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಫ್ಯಾನ್ಸ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಎಲ್ಲ ಒಂದು ಜನರು ಕೂಡ ಗಿಲ್ಲಿಯ ಒಂದು ಎಲ್ಲೇ ಹೋದ್ರು ಪ್ರೋಗ್ರಾಮಲ್ಲಿ ಇವಾಗ ಗೆಸ್ಟ್ ಆಗಿ ಇವಾಗ ಗಿಲ್ಲಿನೇ ಕರ್ತಾ ಇದ್ದಾರೆ. ಅಷ್ಟೊಂದು ಕ್ರೇಜ್, ಅಷ್ಟೊಂದು ಅಭಿಮಾನಿಗಳ ಒಂದು ಬಳಗವನ್ನೇ ಸಂಪಾದನೆ ಮಾಡಿದ್ದಾರೆ ಗಿಲ್ಲಿಯವರು. ಅದಕ್ಕೆ ಯಾವ ಒಂದು ರಿಯಾಲಿಟಿ ಶೋಗೆ ಹೋಗ್ತಾ ಇಲ್ಲ. ಆಪರ್ಚುನಿಟಿ ಸಿಕ್ಕಾಪಟ್ಟೆ ಸಿಗ್ತಾ ಇದೆ, ಬಟ್ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ಸ್ ಅಷ್ಟೊಂದು. ಮತ್ತು ಇವಾಗ ಸಿನಿಮಾ ಒಂದು ಆಫರ್ಸ್ ಕೂಡ ಬಂದಿದೆ. ಅವರ ಒಂದು ಸಿನಿಮಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಒಂದು ಅವರ ಒಂದು ಹುಟ್ಟುಹಬ್ಬ ದಿನವೇ ಸ್ಪೆಷಲ್ ಆಗಿ ಎಲ್ಲರಿಗೂ ಸರ್ಪ್ರೈಸ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವುದು ಅನೌನ್ಸ್ಮೆಂಟ್ ಅಂದರೆ ಒಂದು ಸಿನಿಮಾದಲ್ಲಿ ಡೈರೆಕ್ಷನ್, ಅವರೊಂದು ಕಂಡಂಥ ಕನಸು ಇವಾಗ ನೆರವೇರುವ ಸಮಯ ಬಂದೇ ಬಿಡ್ತು. ಇವಾಗ ಸಾಕಷ್ಟು ಶೆಡ್ಯೂಲ್ಸ್ ಇದೆ, ಶೂಟ್ ಇದ್ದೇವೆ, ಎಲ್ಲ ಒಂದು ಬ್ಯುಸಿ ಇರೋ ಕಾರಣ ಅವರು ಯಾವುದೇ ಪ್ರೋಗ್ರಾಮ್ಗಾಗಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಆದರೂ ಕೂಡ ಮೊನ್ನೆ ದೇವೇಗೌಡರ ಅವರ ಒಂದು ಹುಟ್ಟುಹಬ್ಬ ದಿನವೇ ಒಂದು ರಾಗಿ ಮುದ್ದೆ, ಒಂದು ₹1 ರಾಗಿ ಮುದ್ದೆ ಸರವಣ ಸರ್ ಅವರು 9 ವರ್ಷಗಳ ಸತತವಾಗಿ 9 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ಈ ಒಂದು ಪ್ರೋಗ್ರಾಮ್ಗೆ ಇನಾಗ್ರೇಷನ್ಗೆ ಇವಾಗ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ಗೆ ಇವಾಗ ಗಿಲ್ಲಿ ನಟ ಅವರು ಸ್ಪೆಷಲ್ ಆಗಿ ಗೆಸ್ಟ್ ಆಗಿ ಬಂದು ರಾಗಿ ಮುದ್ದೆ ತಿಂದಿದ್ದಾರೆ, ಬಸ್ಸಾರು. ₹1ದಲ್ಲಿ ಯಾರು ತಾನೇ ತುಂಬ ಊಟ ಕೊಡ್ತಾರೆ ಅಂತ ನೀವೇ ನೋಡಿರ್ಬೋದು. ಟಿವಿ ಶೋನಲ್ಲಿ, ಟಿವಿಯಲ್ಲಿ, ಸಿನಿಮಾದಲ್ಲಿ ನೋಡ್ತಾ ಇರ್ಬೋದು. ಫ್ರೀ ಊಟ ₹1 ಇದ್ರೆ ಊಟ ಅಂತಂದು ಹೇಳ್ತಿದ್ರು. ಇದು ನಿಜವಾದ ಘಟನೆ.
ಸರವಣ ಸರ್ ಅವರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಮ್ಯಾನೇಜರ್ ಅವರು ಸತತವಾಗಿ ಇಲ್ಲಿ ದೇವೇಗೌಡರವರ ಹುಟ್ಟುಹಬ್ಬ ದಿನ 9 ವರ್ಷ ಆದರೂ ಕೂಡ ಅವರು ಸತತವಾಗಿ ಇಲ್ಲಿ ₹1 ರಾಗಿ ಮುದ್ದೆ ಊಟ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ. ಬಡ ಮಕ್ಕಳು ಅಂದರೆ ಬಡ ಜನರು ಬೆಂಗಳೂರಿನಲ್ಲಿ ಸಾಕಷ್ಟು ಕಷ್ಟಪಟ್ಟು ಬೆಳೆದಂಥ ಒಂದು ಹೊತ್ತಿಗೆ ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅಂಥವರ ಒಂದು ಹೊಟ್ಟೆ ಇಲ್ಲಿ ಹಸುವಿನಿಂದ ಬಳಲಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವರು ಇವಾಗ ಈ ಥರ ಪ್ಲ್ಯಾನ್ ಮಾಡಿದ್ರು. ಸತತವಾಗಿ 9 ವರ್ಷ ಚಾಲ್ತಿಯಾಗಿದೆ. 9 ವರ್ಷ ಆದರೂ ಕೂಡ ಅವರು ಇಲ್ಲಿ ₹1 ಬರೀ ₹1 ಹೆಸರಿಗೆ ಫ್ರೀಯಾಗಿ ರಾಗಿ ಮುದ್ದೆ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಆ ಒಂದು ರಾಗಿ ಮುದ್ದೆಯನ್ನು ಸವಿದಂಥ ಗಿಲ್ಲಿ ನಟವರು ಇವಾಗ ಎಂಟ್ರಿ ಕೊಟ್ಟಿದ್ದಾರೆ.